ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 33ನೇ ಕಂತಿನ ಹಣ ನೋಡಿ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಬಿಡುಗಡೆ ಆಯ್ತಾ? ಆಗಿದ್ರೂ ಯಾಕೆ ಇನ್ನೂ ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ? ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ನೋಡಿ. ಅದ್ರ ಜೊತೆ 32ನೇ ಕಂತಿನ ಹಣ ಅದು ಕೂಡ 3ನೇ ಹಂತದಲ್ಲಿ ಬಿಡುಗಡೆ ಆಗಿದೆಯಾ ಅದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಸ್ಕಿಪ್ ಮಾಡಿದ್ರೆ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥನೇ ಆಗಲ್ಲ. ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ದಯವಿಟ್ಟು ಅದ್ರ ಜೊತೆಯಲ್ಲಿ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಹೆಚ್ಚು ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಇದೇ ಆಗಸ್ಟಲ್ಲಿ ನಿಮಗೆ 32ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬೆಂಗಳೂರು ಜಿಲ್ಲೆಗೇನೆ ಬಿಡುಗಡೆ ಶುರುವಾಗಿತ್ತು ನೋಡಿ. ಅದಾದಮೇಲೆ ಒಟ್ಟು 2 ಹಂತಗಳಲ್ಲಿ 32ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಯಿತು ನೋಡಿ. ಅದಾದಮೇಲೆ 33ನೇ ಕಂತಿನ ಹಣ ಕೂಡ ನಿಮಗೆ DBT ಪ್ರೊಸೆಸ್ ಬಂತು. ಅಂದರೆ ನಿಮಗೆ DBT ಪುಷ್ ಆಗೋಯ್ತು. ನಾವು ನಿಮಗೆ ವಿತ್ ಸ್ಕ್ರೀನ್ಶಾಟ್ ಸಮೇತ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಬೇಡ. 33ನೇ ಕಂತಿನ ಹಣ ಕೂಡ ನಿಮಗೆ DBT ಪುಷ್ ಆಗಿದೆ. ಇನ್ನು ಕೆಲವು ಗೃಹಲಕ್ಷ್ಮಿಯರು ನಮಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ 31ನೇ ಕಂತಿನ ಹಣನೇ ಇನ್ನೂ ನಮಗೆ ಬಿಡುಗಡೆ ಆಗಿಲ್ಲ, ಆಗಲೇ 32ನೇದು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಈಗ ನೋಡಿದ್ರೆ 33ನೇ ಕಂತಿನ ಹಣ ಕೂಡ DBT ಪುಷ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇವೆಲ್ಲ ನಿಜನಾ ಸರ್ ಅಂತ ಕೇಳ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ದಯವಿಟ್ಟು ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ 31, 32ನೇ ಕಂತಿನ ಹಣ ಬಂದಿಲ್ಲ, ಖಂಡಿತ ನಿಮಗೆ 33ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗೋಕ್ಕೆ ಶುರುವಾಗುತ್ತಲ್ಲ, ಆಗ ನಿಮ್ಮ ಖಾತೆಗಳಿಗೆ 100% ಜಮೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಕೂಡ ಹೋಗಿ ಬಯೋಮೆಟ್ರಿಕ್ ಮಾಡಿಸೋ ಅವಶ್ಯಕತೆ ಇಲ್ಲ. ನೋಡಿ ಸ್ನೇಹಿತರೆ, ಇದು ನಿಮಗೆ 32ನೇ 31ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಈಗಾಗಲೇ 32ನೇ ಕಂತಿನ ಹಣ ಒಂದು 80% ಜನರಿಗೆ ಬಿಡುಗಡೆ ಆಗಿದೆ. 3ನೇ ಹಂತದಲ್ಲಿ ಇನ್ನೂ ಬಿಡುಗಡೆ ಶುರುವಾಗಿಲ್ಲ. ಸರ್ಕಾರದಿಂದ ಯಾವುದೇ ರೀತಿ 2,000 ರೂಪಾಯಿ ಯಾವುದೇ ಜಿಲ್ಲೆಗೂ ಬಂದಿಲ್ಲ ನೋಡಿ. ಬಿಡುಗಡೆ ಆಗೋಕ್ಕೆ ಶುರುವಾದರೆ ಖಂಡಿತ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬರುತ್ತೆ ನೋಡಿ ಸ್ನೇಹಿತರೆ. ಇನ್ನು 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬರಬೇಕಿತ್ತು, ನಿಮಗೆ ಖಂಡಿತವಾಗ್ಲೂ ಬಿಡುಗಡೆ ಆಗಲಿಲ್ಲ. ನಿಮಗೆ ಈದ್ ಮಿಲಾದ್ಗಾದ್ರೂ ಬರಬೇಕಿತ್ತು ಸ್ನೇಹಿತರೆ. ಖಂಡಿತ ಆಗ ಕೂಡ ಸರ್ಕಾರ 33ನೇ ಕಂತಿನ ಹಣನ ಅಧಿಕೃತವಾಗಿ ಬಿಡುಗಡೆ ಮಾಡಲಿಲ್ಲ. ಖಂಡಿತವಾಗ್ಲೂ ಸರ್ಕಾರ DBT ಪುಷ್ ಮಾಡಿದೆ ನೋಡಿ. 1% ಜನರಿಗೆ ನಿಮಗೆ ಟೆಸ್ಟಿಂಗ್ ಪರ್ಪಸ್ ಥರ ಕೂಡ ಬಿಡುಗಡೆ ಮಾಡಿತ್ತು. ನಾವು ನಿಮಗೆ ಇಂದಿನ ವಿಡಿಯೋದಲ್ಲಿ ಅದನ್ನ ಕೂಡ ತಿಳಿಸ್ಕೊಟ್ಟಿದ್ದೀವಿ ನೋಡಿ. ಈಗ ಅಧಿಕೃತವಾಗಿ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಗೃಹಲಕ್ಷ್ಮಿಯ ಪರಿಷ್ಕರಣೆ ನಡೀತಾನೆ ಇದೆ ಸ್ನೇಹಿತರೆ. ಆದರೆ ಯಾರಿಗಪ್ಪ ಅಂದರೆ ಯಾರೆಲ್ಲ ಗೃಹಲಕ್ಷ್ಮಿಯರು ತೀರೋಗಿರ್ತಾರಲ್ಲ ನೋಡಿ, ಅವ್ರ ಅಕೌಂಟಿಂದ 2,000 ರೂಪಾಯಿನ ಸರ್ಕಾರ ಕೊಟ್ಟಿರುತ್ತಲ್ಲ, ಅದನ್ನ ರಿಕವರಿ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಸದ್ಯಕ್ಕೆ ಸರ್ಕಾರದಿಂದ ನಿಮಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ ಗೃಹಲಕ್ಷ್ಮಿಯ ಬಗ್ಗೆ. ಇನ್ನು ಯಾವಾಗಪ್ಪ ಬಿಡುಗಡೆ ಮಾಡ್ತಾರೆ ಅಂತೀರಾ ನೋಡಿ. ಸರ್ಕಾರದಿಂದ ನಿಮಗೆ ಎಷ್ಟು ಕಂತಿನ ಹಣ ಬಾಕಿ ಇದೆ ಅದನ್ನು ನೀವು ಫಸ್ಟು ತಿಳ್ಕೋಬೇಕು ಸ್ನೇಹಿತರೆ. ಎಷ್ಟು ಕಂತಿನ ಹಣ ಅಂದರೆ 2025-26ನೇ ಸಾಲಿನ 4,000 ರೂಪಾಯಿ ಅಂದರೆ 2 ಕಂತಿನ ಹಣ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ನೋಡಿ. ಇನ್ನೂ ತುಂಬ ಜನಕ್ಕೆ ಈ ಕ್ಷಣಕ್ಕೂ ಕನ್ಫ್ಯೂಷನ್ ಇದೆ. 32ನೇ ಕಂತ 33ನೇ ಕಂತ ಅಂದರೆ ಯಾವ ತಿಂಗಳದು ಅಂತ. ಜೂನು, ಜುಲೈ, ಆಗಸ್ಟು ನೋಡಿ ಸ್ನೇಹಿತರೆ, ಈ ತಿಂಗಳು ಕೂಡ ಕಳೀತಾ ಇದೆ, ಹಾಗಾಗಿ ಆಗಸ್ಟ್ ಸೇರಿಸಿದ್ದೀವಿ. ಅಂದರೆ ನಿಮಗೆ ಮಾರ್ಚ್ ತಿಂಗಳ ಕಂತಿನ ಹಣ ಸರ್ಕಾರ ಕೊಟ್ಟಿಲ್ಲ ಅಂದರೂ ಕೂಡ ಅದು ನಂಬರ್ ಪ್ರಕಾರ ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ 33ನೇ ಕಂತಿನ ಹಣದವರೆಗೂ ನಾವು ಗೃಹಲಕ್ಷ್ಮಿಯರಿಗೆ ಕೊಟ್ಟುಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಸರ್ಕಾರ ಮಾಹಿತಿ ಕೊಟ್ಟಿದೆ. ಹಾಗಾಗಿ ಜೂನ್ ತಿಂಗಳು ಕೊಟ್ಟರೂ ಕೂಡ ಅವರು ಮಾರ್ಚು ಡ್ಯೂ ತಗೊಂಡ್ರೆ ನೀವು ಒಟ್ಟು ಸರ್ಕಾರ ಹೆಚ್ಚು ಕಮ್ಮಿ ಇನ್ನೂ ನಿಮಗೆ 4 ಕಂತಿನ ಹಣ ಬಾಕಿ ಇಟ್ಕೊಂಡಿದೆ. ಅಂದರೆ 8,000 ರೂಪಾಯಿ ಸರ್ಕಾರದಿಂದ ಇನ್ನೂ ಗೃಹಲಕ್ಷ್ಮಿಯರಿಗೆ ಅಧಿಕೃತವಾಗಿ ಬರಬೇಕು ಸ್ನೇಹಿತರೆ. ಇದನ್ನು ನೋಡ್ತಾ ಇದ್ರೆ ನಿಮಗೆ ಈ ತಿಂಗಳು ಎಂಡ್ ಒಳಗಡೆ ಖಂಡಿತ ಬರುವ ಸೂಚನೆ ಇದೆ. ಬಂದೇ ಬರುತ್ತೆ. ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. DBT ಪುಷ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಕ್ಷಣದಲ್ಲಿ ಕೂಡ ನಿಮ್ಮ ಖಾತೆಗಳಿಗೆ 33ನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಖಾತೆಗಳಿಗೆ ಬಂದರೆ ನಮಗೆ 33ನೇ ಕಂತಿನ ಹಣ ಬಂದಿದೆ ಅಂತ ನಿಮ್ಮ ಜಿಲ್ಲೆ ಹೆಸರು ಸಮೇತ ನಮಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೀವು ಕಮೆಂಟ್ ಮಾಡಿದ್ರೆ ನಮ್ಮ ವ್ಯೂವರ್ಸ್ಗೂ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇನ್ನು ಯಾರೆಲ್ಲ SIR ಅಲ್ಲಿ ನಿಮ್ಮ ಫಾರ್ಮ್ ಕೊಟ್ಬಿಟ್ಟು ನೋಡಿ, ಮೊನ್ನೆ ತಾನೇ ಒಂದು ಲಿಸ್ಟ್ ಬಿಡುಗಡೆ ಆಗಿದೆ. ಅಲ್ಲಿ ಯಾರೆಲ್ಲ ವೋಟರ್ ಐ ಡಿನ ಉಳಿಸ್ಕೊಂಡಿರ್ತೀರ ಅಲ್ವಾ, ನೋಡಿ ಖಂಡಿತ ಅವ್ರಿಗೆ ಇನ್ನು ಮುಂದೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಖಂಡಿತವಾಗ್ಲೂ ಸಿಗುತ್ತೆ. ಯಾರಿಗೆಲ್ಲ ವೋಟರ್ ಐ ಡಿ ಇಲ್ಲ ನೋಡಿ, ದಯವಿಟ್ಟು ಇವಾಗ ಫಾರಮ್ ನಂಬರ್ 6 ಮತ್ತು ಫಾರಮ್ ನಂಬರ್ 8 ಕೊಡ್ತಾ ಇರೋದ್ರಿಂದ ನಿಮ್ಮ ವೋಟರ್ ಐ ಡಿಗಳನ್ನ ನೀವು ಉಳಿಸ್ಕೊಳ್ಳೋಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟಿದೆ. ಹಾಗಾಗಿ ಚುನಾವಣೆ ಅಧಿಕಾರಿಗಳಿಗೆ ನಿಮ್ಮ ಫಾರ್ಮ್ಗಳು ಏನಿದೆ ಅದನ್ನು ನೀವು ಫಿಲಪ್ ಮಾಡಿ ಕೊಟ್ಬಿಟ್ಟು ನೀವು ಉಳಿಸ್ಕೊಳ್ಳಿ. ನೀವು ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಇನ್ನು ಮುಂದೆ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಡೌಟೇ ಬೇಡ. ನಿಮ್ಮ ಹತ್ರ ವೋಟರ್ ಐ ಡಿ ಇಲ್ವಾ, ಖಂಡಿತವಾಗ್ಲೂ BPL ಕಾರ್ಡ್ ಇದೆಯಾ, ಹಾಗಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಬರಲ್ಲ. ನಿಮಗೆ ವೋಟರ್ ಐ ಡಿ ಇದ್ದರೆ ಮಾತ್ರ ಸರ್ಕಾರದ 5 ಗ್ಯಾರಂಟಿಗಳು ಸಿಗ್ತವೆ. ಅದ್ರ ಜೊತೆಲಿ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ 100% ನಿಮಗೆ ಇನ್ನು ಮುಂದೆ 2,000 ರೂಪಾಯಿ ಸಿಗಲ್ಲ. ದಯವಿಟ್ಟು ಹೋಗಿ ನಿಮ್ಮ ವೋಟರ್ ಐ ಡಿನ ನೀವು ಉಳಿಸ್ಕೋಬಹುದು, ಉಳಿಸ್ಕೊಳ್ಳಿ ಅಷ್ಟೇ ಹೇಳೋದು ನಾವು ನಿಮಗೆ. ಇನ್ನೂ ಕೆಲವರು ನಮಗೆ ಕಮೆಂಟ್ ಮಾಡಿದ್ದೀರಾ, ಸರ್ ನೋಡಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಜೊತೆಲಿ ಗೃಹ ಜ್ಯೋತಿ ಕೂಡ ಕೊಡ್ತೀವಿ ಅಂತ ಹೇಳಿದ್ರು, ಶಕ್ತಿ ಯೋಜನೆ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಥರ ಮಾಜಿ CM ಸಿದ್ದರಾಮಯ್ಯ ಸಾಹೇಬರು ಇರಬೇಕಾದ್ರೆ ಖಂಡಿತವಾಗ್ಲೂ ಕೊಡ್ತಾಯಿದ್ರು. ನೋಡಿ ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಸ್ಟಾರ್ಟಿಂಗು ಗೃಹಲಕ್ಷ್ಮಿ ಬಂದಾಗ ಒಂದು 6-7 ತಿಂಗಳು ಮಾತ್ರ ನಿಮಗೆ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ತಾಯಿತ್ತು ನೋಡಿ. ಅದಾದಮೇಲೆ ಸರ್ಕಾರ ಹಬ್ಬಗಳು ಬಂದಾಗ ನೋಡಿ, ಅದ್ರ ಜೊತೆ ಬೈ ಎಲೆಕ್ಷನ್ ಬಂದಾಗ ಮಾತ್ರ ನಿಮಗೆ 2,000 ರೂಪಾಯಿ ಕೊಡ್ತಾ ಇತ್ತು ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇದು ನಾವು ಹೇಳ್ತಾ ಇಲ್ಲ, ಎಷ್ಟೋ ಗೃಹಲಕ್ಷ್ಮಿಯರು ಕೂಡ ಇವತ್ತು ಅದೇ ಮಾತು ಹೇಳ್ತಾ ಇದ್ದಾರೆ. ಸರ್ ಈಗ ಸದ್ಯಕ್ಕೆ ಯಾವುದೇ ರೀತಿ ಯಾವುದು ಬೈ ಎಲೆಕ್ಷನ್ ಇಲ್ಲ, ಒಂದು ವೇಳೆ ಇದ್ದಿದ್ದರೆ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇತ್ತು ಅಂತ ಕೆಲವು ಗೃಹಲಕ್ಷ್ಮಿಯರು ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ. ನೋಡಿ ಸ್ನೇಹಿತರೆ, ಇನ್ನೂ ಕೆಲವರು ಹೇಳ್ತಾ ಇದ್ದೀರಾ, ಸರ್ ನೋಡಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾವುದೇ ರೀತಿ ಕಂಡೀಷನ್ ಇರಲಿಲ್ಲ, ವೋಟರ್ ಐ ಡಿ ಇರಬೇಕು ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಬೇಕು, ಅದ್ರ ಜೊತೆ ಆಧಾರ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ಗೆ ನಿಮ್ಮ ಹತ್ರ ಫೋನ್ ನಂಬರ್ ಅಟ್ಯಾಚ್ ಮಾಡಿರಬೇಕು, ನಿಮ್ಮ ಯಜಮಾನ್ರ ಹತ್ರ ಆಧಾರ್ ಕಾರ್ಡ್ ಇರಬೇಕು ನೋಡಿ, ಅದ್ರ ಜೊತೆಯಲ್ಲಿ ನಿಮ್ಮ ಯಜಮಾನ್ರ ಫೋನ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕು ಅಂತ ಸರ್ಕಾರ ಹೇಳಿರಲಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ. ಆದರೆ ಈಗ ಸರ್ಕಾರ IT ಕಟ್ಟೋರಿಗೆ ಕೊಡಲ್ಲ, GST ಕಟ್ಟಿರೋರಿಗೆ ಕೊಡಲ್ಲ, ಸ್ವಂತ ಮನೆ ಇರೋರಿಗೆ ಕೊಡಲ್ಲ ಅಂತ ಹೇಳ್ತಾ ಇದೆ ಅಂತ ಕೆಲವರು ಹೇಳ್ತಾನೆ ಇದ್ದೀರಾ ಸ್ನೇಹಿತರೆ. ಖಂಡಿತವಾಗ್ಲೂ 100% ಅದು ಕೂಡ ವಾಸ್ತವವಾಗಿ ನಿಜ ಇದೆ ನೋಡಿ. ಖಂಡಿತ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಅದನ್ನೆಲ್ಲ ಯೋಚನೆ ಮಾಡಿರಬೇಕಿತ್ತು, ಖಂಡಿತ ಯೋಚನೆ ಮಾಡಿರಲ್ಲ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ, ತಿಂಗಳ ಕೊಡೋಕ್ಕಾಗ್ತಾ ಇಲ್ಲ. ಖಂಡಿತವಾಗ್ಲೂ ಒಬ್ರು ಹೇಳಿದ್ರು, ಅಂದರೆ ಸಚಿವರಾಗಿದ್ದರು, ಅವರೇ ಹೇಳಿದರು ಇದೇನು ಸಂಬಳನ ನಿಮಗೆ ತಿಂಗಳ ಕೊಡೋಕ್ಕೆ ಅಂತ ನೋಡಿ. ಅವ್ರು ತಗೋತಾ ಇರೋದೇನೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ದಕ್ಕೇ ಸರ್ಕಾರಕ್ಕೆ ವೋಟ್ ಹಾಕಿರೋದು ನಾವು ಅಂತ ಕೆಲವು ಗೃಹಲಕ್ಷ್ಮಿಯರು ಈ ಕ್ಷಣಕ್ಕೂ ಇವಾಗೂ ಕೂಡ ಹೇಳ್ತಾ ಇದ್ದಾರೆ. ನೀವೇನಂತೀರ ಹೇಳಿ ನೋಡೋಣ ಸ್ನೇಹಿತರೆ. ಖಂಡಿತವಾಗ್ಲೂ ನಿಮಗೆ ಈ ತಿಂಗಳು ಎಂಡ್ ಒಳಗಡೆನೆ 33ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬರುತ್ತೆ. ಅದು ಬಂದ ಕೂಡಲೇ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸ್ ನೋಡ್ಬಿಟ್ಟು ತಲೆ ಮಾತ್ರ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇನ್ನೂ ಈ ಕ್ಷಣದವರೆಗೂ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಯ ಜವಾಬ್ದಾರಿನ ಕೊಟ್ಟಿಲ್ಲ, ಅಂದರೆ ಸಚಿವೆ ಸ್ಥಾನ ಕೊಟ್ಟಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಕೇಂದ್ರ ಸರ್ಕಾರದ ಒಟ್ಟು 5 kg ಅಂದರೆ ಒಬ್ಬರಿಗೆ 10 kgನ ಸರ್ಕಾರಕ್ಕೆ ಕೊಡಕ್ಕೆ ಹೇಳಿತ್ತು. ಅದೇ ರೀತಿ ಸರ್ಕಾರ ಏನಾದರೂ ಅಕ್ಕಿ ನಿಮಗೆ ಕೊಡ್ತಾ ಇದೆಯಾ, ನಮಗೆ ಕಮೆಂಟ್ ಮಾಡಿ, ಬಂದಿದೆ ಸರ್ ಇಲ್ಲ ಬಂದಿಲ್ಲ ಅಂತ. ಇನ್ನು ಬೆಂಗಳೂರಲ್ಲಿ ರೇಷನ್ ತಗೊಂಡಿರೋರೊಬ್ರು ನಮಗೆ ಕಮೆಂಟ್ ಮಾಡಿದ್ದಾರೆ, ಸರ್ ನಮಗೆ ಅಕ್ಕಿ ಜೊತೆಲಿ ರಾಗಿ ಕೊಟ್ಟಿದ್ದಾರೆ ಅಂತ. 33ನೇ ಕಂತಿನ ಹಣದ ಬಗ್ಗೆ ನಾವು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಒಂದು ವೇಳೆ ಬಿಡುಗಡೆ ಆದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.